ಪ್ರೀತಿ ಲೇಡೀಸ್ ಅಂಡ್ ಗರ್ಲ್ಸ್, ಹಬ್ಬಗಳ ಸೀಸನ್ ಶುರುವಾಗೋಗಿದೆ. ಸೊ ನಮ್ಮಲ್ಲಿ ಆಲ್ಮೋಸ್ಟ್ ತುಂಬಾ ಜನ ಸ್ಯಾರೀಸ್ ಅಂಡ್ ಎಥ್ನಿಕ್ ವೇರ್ಸ್ ನ ಹಾಕ್ತಾ ಇರ್ತೀವಿ. ಸೊ ಈ 32 ಜೆನ್ಸಿ ಸೀರೀಸ್ ಅಲ್ಲಿ ಇವತ್ತು ನಾವು ಮೋರ್ ಅಬೌಟ್ ಸ್ಯಾರಿ ಸ್ಟೈಲಿಂಗ್ ಬಗ್ಗೆ ಮಾತಾಡೋಣ. ಬಾಯ್ಸ್ ಅಂಡ್ ತಮಾಸ್, ನಿಮಗೇನಾದ್ರೂ ಸ್ಟೈಲಿಂಗ್ ಟಿಪ್ಸ್ ಇಲ್ವಾ ಅಂದ್ರೆ ಇದೆ. ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಬೆಟ್ ನಿಮ್ಗೂನು ಸ್ಟೈಲಿಂಗ್ ಬಗ್ಗೆ, ಎಥ್ನಿಕ್ ವೇರ್ಸ್ ಬಗ್ಗೆ ನಾನು ಟಿಪ್ಸ್ ಅನ್ನ ಕೊಡ್ತೀನಿ. ಇಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಎಥ್ನಿಕ್ ವೇರ್ಸ್ ನಾವು ಕಾಲೇಜಸ್ಗೆ ಇಲ್ಲ ಆಫೀಸ್ ವೇರ್ಸ್ಗೆ ಹಾಕೊಂಡು ಹೋಗೋಕೆ ರೀಸೆಂಟ್ ಟೈಮ್ ಅಲ್ಲಿ ನಾನ್ ತುಂಬಾ ಪ್ರಿಫರ್ ಮಾಡ್ತಾ ಇರೋದು ಕ್ರಾಪ್ ಟಾಪ್ಸ್ ಅಥವಾ ಈ ತರ ಶರ್ಟ್ಸ್. ಇದಕ್ಕೆ ಸ್ಯಾರೀಸ್ ನ ಮ್ಯಾಚ್ ಮಾಡೋದು 3 ಕಲರ್ ರೂಲ್ ನ ಫಾಲೋ ಮಾಡಿ. ವೈಟ್, ಬ್ಲ್ಯಾಕ್ ಅಂಡ್ ಬೇಜ್ ಕಲರ್, ಇದು ಮೂರೂ ನ್ಯೂಟ್ರಲ್ಸ್ ಅಂತ ಕರೀತಾರೆ. ಸೊ ಈ ನ್ಯೂಟ್ರಲ್ಸ್ ಮೇಲೆ ನಾವು ಯಾವುದೇ ರೀತಿ ಸ್ಯಾರೀಸ್ ಹಾಕಿದ್ರು ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ. ಅಂಡ್ ನಾನು ಕೂಡ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ನನ್ನ ವಿಡಿಯೋಸ್ ಅಲ್ಲಿ ನೀವು ಚೆಕ್ ಮಾಡ್ಬೋದು. ತುಂಬಾ ಡಾರ್ಕ್ ಕಲರ್ಸ್ಗೆ ಲೈಟ್ ಕಲರ್, ನ್ಯೂಟ್ರಲ್ ಕಲರ್ ಅಲ್ಲಿ ಕ್ರಾಪ್ ಟಾಪ್ ನ ಹಾಕ್ತಿರ್ತೀನಿ. ಅದೊಂಥರ ಅಫಿಷಿಯಲ್, ಒಂದು ಸ್ಟ್ಯಾಂಡರ್ಡ್, ಒಂದು ಕೂಲ್ ಲುಕ್ ಅನ್ನು ಕೊಡುತ್ತೆ ಅಂತ. ಸೊ ಡೂ ಚೆಕ್ ಇಟ್ ಔಟ್. ಸೊ ನನ್ನ ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಮೇಕ್ ಶೋರ್ ಟು ಯೂಸ್ ಶೇಪ್ ವೇರ್ಸ್. ಇದು ರೀಸೆಂಟ್ ಟೈಮ್ ಅಲ್ಲಿ ನಾನು ತುಂಬಾನೇ ಬಳಸ್ತಾ ಇದ್ದೀನಿ. ನಾನು ಸ್ಯಾರಿ ಹಾಕಿದಾಗ ಪ್ರತಿ ಸರಿನೂ ಐ ಮೇಕ್ ಶೋರ್ ಟು ವೇರ್ ಶೇಪ್ ವೇರ್ಸ್. ಸೊ ಆ ಶೇಪ್ ಅನ್ನೋದು ನೀಟಾಗಿ ಕಾಣುತ್ತೆ. ನಾನು ಯೂಶಲಿ ಸ್ಕಿನ್ ಕಲರ್ ತಗೊಂಡ್ಬಿಡ್ತೀನಿ, ವಿಚ್ ಗೋಸ್ ವೆಲ್ ವಿತ್ ಎವ್ರಿ ಸ್ಯಾರಿ ಅಂತ. ನೀವು ಅದ್ರಲ್ಲೂ ಕೂಡ ನ್ಯೂಟ್ರಲ್ಸ್ ನ ಟ್ರೈ ಮಾಡ್ಬೋದು, ಸ್ಪೆಷಲಿ ಡಾರ್ಕ್ ಕಲರ್ಸ್, ಈ ರೆಡ್ ಕಲರ್, ಮರೂನ್ ಕಲರ್, ಬಿಕಾಸ್ ಹೆಚ್ಚಿಗೆ ಮರೂನ್ ಕಲರ್ ಸ್ಯಾರೀಸ್ ನಾವೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಫಾರ್ ಪಾರ್ಟಿ ವೇರ್ಸ್ ಅಂಡ್ ಆಲ್. ಎಲ್ಲ ಒಂದು ಬ್ಲಾಕ್ ಕಲರ್ ಶೇಪ್ ವೇರ್. ಯು ಲುಕ್ ಕಾನ್ಫಿಡೆಂಟ್. ನಾವು ಯಾವಾಗ ನಾವು ಕಂಫರ್ಟಬಲ್ ಆಗಿ ಒಂದು ಸ್ಯಾರಿನ ವೇರ್ ಮಾಡ್ತೀವೋ ಆವಾಗ ಆ ಕಾನ್ಫಿಡೆನ್ಸ್ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ. ಅದನ್ನ ನಾವು ಚೆನ್ನಾಗಿ ಕ್ಯಾರಿ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನನ್ನ ಥರ್ಡ್ ಸ್ಟೈಲಿಂಗ್ ಟಿಪ್ ಬಂದ್ಬಿಟ್ಟು ಮೇಕ್ ಶೋರ್ ನೀವು ಹೆಚ್ಚಿಗೆ ಪಾರ್ಟೀಸ್ ಅಲ್ಲಿ ಇಲ್ಲ ಹೊರಗಡೆ ಹೋಗ್ತಾ ಇದ್ದೀರಾ ಅಂದಾಗ ಆದಷ್ಟು ನಿಮ್ಮ ಹೀಲ್ಸ್, ನಿಮ್ಮ ಸ್ಲಿಪ್ಪರ್ ಅನ್ನ ಹಾಕಿ ಅದರ ಮೇಲೆ ನೀವು ಸ್ಯಾರಿಯನ್ನ ಡ್ರೈಪ್ ಮಾಡೋದು ತುಂಬಾನೇ ಒಳ್ಳೇದು. ಬಿಕಾಸ್ ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಒಳಗಡೆ ರೂಮ್ ಒಳಗಡೆ ಸ್ಯಾರಿಯನ್ನ ಉಟ್ಕೊಂಡು ಅದಾದ್ಮೇಲೆ ನಾವು ಸ್ಲಿಪ್ಪರ್ಸ್ ಅನ್ನ ಹಾಕಿದಾಗ ಆ ಹೈಟ್, ನಮ್ಮ ಹೀಲ್ಡ್ ಹೈಟ್ಗೆ ಆ ಸ್ಯಾರಿ ಅನ್ನೋದು ಕವರ್ ಆಗದೆ ಇರೋವಾಗ ಒಂದ್ ಸ್ವಲ್ಪ ಆಡ್ ಆಗಿ ಕಾಣುತ್ತೆ. ಸೊ ಕಂಪ್ಲೀಟ್ ಆಗಿ ನಮ್ಮ ಕಾಲ್ ಕ್ಲೋಸ್ ಆಗಿ ನಾವು ವಾಕ್ ಮಾಡುವಾಗ ಕಾಣುವಾಗಲೇ ಆ ಸ್ಯಾರಿ ಸ್ಟೈಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಓನ್ಲಿ ಫಾರ್ ಪಾರ್ಟೀಸ್, ಔಟ್ಸೈಡ್, ಎಥನಿಕ್ ಅಂತ ಹಾಕೊಂಡು ಹೋದಾಗ. ಮನೆಯಲ್ಲಿ ಪೂಜೆಗಳಿಗೆ ಇಲ್ಲ ವರಲಕ್ಷ್ಮಿ ವ್ರತಕ್ಕೆ, ಕುಂಕುಮಕ್ಕೆ ಕರೆದಾಗ ಯೂಶಲಿ ನಾವು ಬೇರೆಯವ್ರ ಮನೆಗೆ ಹೋಗ್ತೀವಿ ಅಂದಾಗ ಇದನ್ನ ನೀವು ಅವಾಯ್ಡ್ ಮಾಡ್ಬೋದು. ಸೊ ನಾವ್ ಎಲ್ಲಿ ಹೋಗ್ತೀವಿ ಅನ್ನೋ ಪ್ಲೇಸ್ ಮೇಲೆ ನಾವು ಸ್ಯಾರಿ ಉಡೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ನಾನು ಇತ್ತೀಚೆಗೆ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂಡ್ ಇಟ್ಸ್ ವೆರಿ ವೆರಿ ಹೆಲ್ಪ್ಫುಲ್. ಸೊ ಪ್ಲಾನ್ ಮಾಡಿ ಅದಾದ್ಮೇಲೆ ಸ್ಯಾರಿನ ಡ್ರೇಪ್ ಮಾಡಿ. ನೆಕ್ಸ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಯಾರಿ ವಿತ್ ಜ್ಯುವೆಲ್ಲರಿ ಟಿಪ್. ಸೊ ಇದು ನಾನು ತುಂಬಾನೇ ಇತ್ತೀಚಿನ ದಿನಗಳಲ್ಲಿ ಸಖತ್ ರಿಸರ್ಚ್ ಮಾಡ್ತಾ ಇದ್ದೀನಿ. ಬಿಕಾಸ್ ಐ ಮೀನ್ ಟು ಜ್ಯುವೆಲ್ಲರಿ ಬ್ರ್ಯಾಂಡ್ ನಾವು. ಐ ಟಾಕ್ ಅಬೌಟ್ ಮೈ ಬ್ರ್ಯಾಂಡ್ ಅಂಡ್ ಜ್ಯುವೆಲ್ಲರಿ ಲೇಟರ್. ಈಗ ನಮ್ಮ ಸ್ಯಾರಿಗೆ, ನಮ್ಮ ಜ್ಯುವೆಲ್ಗೆ ಪರ್ಫೆಕ್ಟ್ ಮ್ಯಾಚ್ ಆಗ್ಬೇಕು. ಆವಾಗ್ಲೇ ಅದು ಕಂಪ್ಲೀಟ್ ಲುಕ್ ಕೊಡುತ್ತೆ. ಸೊ ಹೇಗೆ ಅದನ್ನ ಮ್ಯಾಚ್ ಮಾಡ್ಬೇಕು ಅಂದ್ರೆ, ಆದಷ್ಟು ನಿಮ್ಮ ಸ್ಕಿನ್ ಟೋನ್ ಬೇಸ್ಡ್ ಮೇಲೆ ನೀವು ನಿಮ್ಮ ಸ್ಯಾರೀಸ್ನಾಗ್ಲಿ ನಿಮ್ಮ ಜ್ಯುವೆಲ್ಸ್ನಾಗ್ಲಿ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಕೆಲವ್ರಿಗೆ ಗೋಲ್ಡ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಕೆಲವ್ರಿಗೆ ಅಷ್ಟಾಗಿ ಕಾಣಲ್ಲ. ಸೊ ಅವರು ಸಿಲ್ವರ್ ಇಲ್ಲ ಆಕ್ಸಿಡೈಸ್ಡ್ ಇಲ್ಲ ಆಂಟಿಕ್ ಜ್ಯುವೆಲ್ಲರೀಸ್ನ ಚೂಸ್ ಮಾಡ್ಕೋಬಹುದು. ಅಂಡ್ ಬೇಸ್ಡ್ ಆನ್ ಒಕೇಶನ್ ನಾವು ಅದಕ್ಕೆ ತಕ್ಕಂಗೆ ಜ್ಯುವೆಲ್ಲರೀಸ್ನ ಪ್ರಿಫರ್ ಮಾಡಬೇಕು. ಆದಷ್ಟು ಹೆವಿ ಜುಮ್ಕಾಸ್, ಹೆವಿ ಹಿಯರಿಂಗ್ ಆಗ್ದಾಗ ನಿಮ್ಮ ನೆಕ್ ಅನ್ನ ಪ್ಲೇನ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಅಂಡ್ ಇಲ್ಲ ನೆಕ್ ಪೀಸ್ ಅಂಡ್ ಹಿಯರಿಂಗ್ ಆಗ್ದಾಗ ಎರಡೂನು ಕಾಂಪ್ಲಿಮೆಂಟ್ ಮಾಡೋ ತರ ನಾವು ಸೈಜಸ್ ನ ನೋಡ್ಕೊಂಡು ನಮ್ಮ ಜ್ಯುವೆಲ್ಲರೀಸ್ ನ ನಾವು ಪ್ಲಾನ್ ಮಾಡ್ಕೋಬೇಕು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಜ್ಯುವೆಲ್ಲರಿ ಇಸ್, ನಾವು ಹೆಚ್ಚಿಗೆ ವೈಟ್ಸ್ ಮೇಲೆ, ಲೈಟ್ ಕಲರ್ಸ್ ಮೇಲೆ ಸೇಮ್ ಕಲರ್ ಜ್ಯುವೆಲ್ಲರೀಸ್ ನ ಹಾಕೋದು ಸ್ಟಾಪ್ ಮಾಡಬೇಕು. ಎಸ್, ನಾವು ವೈಟ್ ಕಲರ್ ಡ್ರೆಸ್ ಇಲ್ಲ ಲೈಟ್ ಕಲರ್ ಡ್ರೆಸ್ಸಸ್ ಹಾಕಿದಾಗ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಡಾರ್ಕ್ ಗ್ರೀನ್, ಡಾರ್ಕ್ ಬ್ಲೂ ಅದನ್ನ ಪ್ರಿಫರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಅಂಡ್ ನಾವು ಡಾರ್ಕ್ ಕಲರ್ ಡ್ರೆಸ್ಸಸ್ ಹಾಕಿದಾಗ ಅದ್ರ ಮೇಲೆ ಸ್ಟೋನ್ ಜ್ಯುವೆಲ್ಲರಿ ಇಲ್ಲ ಪರ್ಲ್ ಜ್ಯುವೆಲ್ಲರಿ ಇದನ್ನ ಹಾಕಿದಾಗ ತುಂಬಾನೇ ಎಲಿವೇಟೆಡ್ ಆಗಿ ಕಾಣುತ್ತೆ, ತುಂಬಾನೇ ಕೂಲ್ ಆಗಿ ವಾವ್ ಅನ್ನೋ ತರ ನಾವು ಕಾಣಿಸ್ತೀವಿ. ಸೊ ಟ್ರೈ ದಿಸ್ ಕೈಂಡ್ ಆಫ್ ಜ್ಯುವೆಲ್ಲರೀಸ್. ಅಂಡ್ ನಿಮ್ಗೆ
ಜ್ಯುವೆಲರಿ ಕಸ್ಟಮೈಸೇಷನ್ಸ್ ಬೇಕು, ಕಸ್ಟಮ್ ಡಿಸೈನ್ಸ್ ಬೇಕು, ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ಗೂಗಲ್ ಅಲ್ಲಿ ನೋಡಿ ಡಿಸೈನ್ಸ್ ಇಟ್ಕೊಂಡಿದ್ದೀರಾ ವಿಚ್ ಯು ವಾಂಟ್ ಮ್ಯಾಚ್ ವಿತ್ ಯೋರ್ ಪರ್ಲ್ಸ್, ಬೀಡ್ಸ್, ಕ್ರಿಸ್ಟಲ್ಸ್ ಅಂದ್ರೆ ನನಗೆ ಇನ್ಸ್ಟಾನಲ್ಲಿ ಡಿ ಎಂ ಮಾಡಿ. ಇನ್ಸ್ಟಾನಲ್ಲಿ ನನ್ನ ಹ್ಯಾಂಡಲ್ ನಿಶ್___ ಪ್ರಿಟಿ ಅಂತ ಇದೆ ಅಂಡ್ ನನ್ನ ಬ್ರ್ಯಾಂಡ್ ಬ್ರಿಮ್ ಅಂತ ಇದೆ. ಐ ವಿಲ್ ಗೆಟ್ ಇಟ್ ಕಸ್ಟಮೈಸ್ಡ್ ಫಾರ್ ಯು. ಸೊ ಡೂ ಚೆಕ್ ಔಟ್. ನಾನು ಆಲ್ರೆಡಿ ಚಿಕ್ಕಪೇಟೆ ಹೋಗಿ ಆ ಸ್ಟೋರ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಜಸ್ಟ್ 120 ರುಪೀಸಿಂದ ನಮಗೆ ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಸಿಗುತ್ತೆ. ಸೊ ನೋಡಿಲ್ಲ ಅಂದ್ರೆ ಆ ವಿಡಿಯೋನು ಹೋಗಿ ನೀವು ಚೆಕ್ಔಟ್ ಮಾಡಿ ನಿಮ್ಮ ಸ್ಯಾರಿಗೆ ತಕ್ಕಂಗೆ ಜ್ಯುವೆಲರೀಸ್ನ ಮ್ಯಾಚ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಬೇಸ್ಡ್ ಆನ್ ಯೋರ್ ಬ್ಲೌಸಸ್. ಇತ್ತೀಚೆಗೆ ನಾನು ತುಂಬಾ ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ಸ್ ಅಲ್ಲೆಲ್ಲ ಜ್ಯುವೆಲ್ಲರಿ ಬ್ಲೌಸಸ್ ಅಂತ ಬಂದ್ಬಿಟ್ಟಿದ್ದಾರೆ. ನಾವು ಜ್ಯುವೆಲ್ಸ್ ಹಾಕೊಳ್ಳೋದೇ ಬೇಕಾಗಿಲ್ಲ, ಆ ಬ್ಲೌಸ್ ಅಲ್ಲೇ ಜ್ಯುವೆಲರೀಸ್ ತರ ಬಂದಿದೆ, ವಿಚ್ ಇಸ್ ವೆರಿ ನೈಸ್. ನೋಡಕ್ ತುಂಬಾ ಚೆನ್ನಾಗಿತ್ತು. ಆ ತರ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಆನ್ಲೈನ್ ಡೆಲಿವರಿ ಇಲ್ಲ ಅಂತ ಅದ್ರಲ್ಲಿ ಹಾಕಿದ್ರು, ಅದಕ್ಕೆ ನಾನು ಅದನ್ನ ಬೈ ಮಾಡಿಲ್ಲ. ಇಲ್ಲ ಆನ್ಲೈನ್ ಅಲ್ಲಿ ಬೈ ಮಾಡಿ ನಿಮ್ಗೊಂದು ಪೀಸ್ ತೋರಿಸ್ಬಿಡ್ತಾ ಇದೆ. ಸೊ ಈಗ ರೀಸೆಂಟ್ ಆಗಿ ಅದೆಲ್ಲ ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ, ಲೈಕ್ ಜ್ಯುವೆಲರಿ ಬ್ಲೌಸಸ್ ಅಂತ ಫುಲ್ ಹೆವಿ ವರ್ಕ್ ಇರೋದು. ನಾವು ಒಡವೆನೇ ಹಾಕೊಳ್ಳೋದು ಬೇಕಿಲ್ಲ, ಆ ತರ ಬ್ಲೌಸಸ್ ಹಾಕೊಂಡು ಒಳ್ಳೆ ಸಿಂಪಲ್ ಆಗಿ ನೀಟಾಗಿ ಸ್ಯಾರಿನ ಉಟ್ಕೊಂಡು ನಾವು ನಮ್ಮ ಫಂಕ್ಷನ್ಸ್ ಎಲ್ಲ ಪಾರ್ಟೀಸ್ ಇಲ್ಲ ಪೂಜೆಗಳಿಗೆ ಅಟೆಂಡ್ ಮಾಡ್ಬೋದು. ಸೊ ಆ ತರ ಬ್ಲೌಸಸ್ ಕೂಡ ನೀವು ಚೆಕ್ ಮಾಡ್ಬೋದು. ಹೈ ನೆಕ್ ಬ್ಲೌಸಸ್ ಕೂಡ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ಬದಲು ನಾವು ಹೈ ನೆಕ್ ಎಲ್ಲ ಹಾಕಿದಾಗ ಮೇಕ್ ಶ್ಯೂರ್ ನೀವು ಸ್ವಲ್ಪ ಲಾಂಗ್ ಚೈನ್ ಹಾಕ್ತೀರಾ ಅಂತ. ಯಾಕಂದ್ರೆ ಹೈ ನೆಕ್ ಹಾಕಿ ಹೈ ಆಗಿರೋ ಒಡವೆಗಳನ್ನ ಹಾಕಿದಾಗ ಅಷ್ಟಾಗಿ ಎದ್ದು ಕಾಣಲ್ಲ ಅಂತ. ಒಂದು ದೊಡ್ಡ ಫಂಕ್ಷನ್ ಅಥವಾ ಒಂದು ಒಳ್ಳೆ ಈವೆಂಟ್ಗೆ ಹೋಗ್ತಾ ಇದೀವಿ ಅನ್ನೋವಾಗ ಒಂದಿನ ಮುಂಚೆನೆ ಅಥವಾ ವೆನ್ ಯು ಹ್ಯಾವ್ ಟೈಮ್, ಸ್ವಲ್ಪ ಟೈಮ್ ಮುಂಚೆನೆ ನಾವು ಅದನ್ನ ಹಾಕಿ ನೋಡಿ ಹೇಗೆ ಕಾಣುತ್ತೆ ಅಂತ ಸ್ಟೈಲ್ ಮಾಡಿ ಪ್ರಿಪೇರ್ಡ್ ಆಗಿರೋದು ಕೂಡ ತುಂಬಾ ಇಂಪಾರ್ಟೆಂಟ್. ನನ್ನ ಅಣ್ತಮ್ಮಸ್ಗೆ ಒಂದು ಸ್ಮಾಲ್ ಟಿಪ್. ನಾನು ರೀಸೆಂಟ್ ಆಗಿ ಸ್ವಲ್ಪ ನೋಡ್ತಾ ಇದ್ದೆ ಯಾವ ತರ ಎಥನಿಕ್ ಸ್ಟೈಲಿಂಗ್ ಬಾಯ್ಸ್ಗೆ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಈ ಎಲ್ಲ ವಿಡಿಯೋಸ್ ನೋಡಿದಾಗ ನನಗೆ ಅನಿಸ್ತು ಈ ಕಲರ್ ಕಾಂಬಿನೇಷನ್ ಅಲ್ಲಿ ಹುಡುಗರಿಗೆ ತುಂಬಾ ಚೆನ್ನಾಗಿರತ್ತೆ ಅಂತ. ಸೊ ನಿಮಗೆ ಈ ಡಿಸೈನ್ಸ್ ಅಲ್ಲಿ ಯಾವ್ದು ಇಷ್ಟ ಆಗಿದೆಯೋ ನೀವೇ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ. ಸಾರಿ ಎಥನಿಕ್ ವೇರ್ಸ್ ಅಂದಾಗೆ ಬ್ಯಾಂಗಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟ್ ಟೈಮ್ ಅಲ್ಲಿ ನಾನು ತುಂಬಾ ನೋಡಿದ್ದು ಅಂದ್ರೆ ಈ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್, ಹಾಗೇನೆ ಡ್ಯೂ ಡ್ರಾಪ್ ಬ್ಯಾಂಗಲ್ಸ್, ಒಕೇಶನಲ್ ವೇರ್ಗೆ ಬ್ಯಾಂಗಲ್ಸ್ ಅಂತೂ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗಲ್ಸ್ 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 ತುಂಬಾ ಟ್ರೆಂಡಿಂಗ್. ಆಫ್ಟರ್ ದಿಸ್ ನಂಗೆ ತುಂಬಾನೇ ಪರ್ಸನಲ್ ಟಚ್ ಕೊಡುತ್ತೆ. ನಾನು ಆವತ್ತಿನ ದಿನ ಆ ಒಕೇಶನ್ಗೆ ಯಾವ ತರ ಬ್ಯಾಂಗಲ್ಸ್ ಹಾಕ್ಬೇಕು, ಯಾವ ಕಲರ್ಸ್ ಚೂಸ್ ಮಾಡ್ಬೇಕು ಅನ್ನೋದು ನಮ್ಮ ಸ್ಯಾರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ ಒಕೇಶನ್ ನೀವು ನಿಮ್ಮ ಬ್ಯಾಂಗಲ್ಸ್ ನ ಡಿಸೈನ್ಸ್ ನ ಚೂಸ್ ಮಾಡಿ ನಿಮ್ಮ ಎಥ್ನಿಕ್ ವೇರ್ಗೆ ಮ್ಯಾಚ್ ಮಾಡ್ಕೊಳ್ಳಿ. ಈ ವೀಕ್ 30s to Gen Z ಸೀರೀಸ್ ಅಲ್ಲಿ ಆ ಜೆನ್ಜಿ ವರ್ಡ್ ಬಂದ್ಬಿಟ್ಟು OG. ತುಂಬಾನೇ ಕೇಳ್ತಾ ಇರ್ತೀರಾ ಈ ನಡುವೆ ಎಲ್ಲರೂ ಓಜಿ 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 ಅಂತಾರ. ಓಜಿ ಫುಲ್ ಫಾರ್ಮ್ ಏನು ಅಂತ ನನಗೂ ಗೊತ್ತಿರಲಿಲ್ಲ, ಗೂಗಲ್ ಮಾಡಿದ್ರೆ ಗೊತ್ತಾಯ್ತು. OG ಅಂದ್ರೆ ಒರಿಜಿನಲ್ ಗ್ಯಾಂಗ್ಸ್ಟರ್ ಅನ್ನೋ ವರ್ಡ್ಗೆ OG ಅಂತ ಹೇಳ್ತಾರೆ. ಸೊ ನನ್ನ ಪ್ರಕಾರ OG ಒರಿಜಿನಲ್ ಗ್ಯಾಂಗ್ಸ್ಟರ್ ಮೂವೀಸ್ ಅಲ್ಲೆಲ್ಲ ನೀವು ಕಂಪೇರ್ ಮಾಡಿ ಮಾತಾಡ್ಬೇಕಂದ್ರೆ ಆ ಲಾಂಗ್ ಹಿಡ್ಕೊಂಡ್ ಬರೋದ್ರಲ್ಲಿ OG ಅಂದ್ರೆ ನಮ್ ಶಿವಣ್ಣ ಅಂತ ಹೇಳ್ಬೋದು. ಸೊ ಆ ಮೂವಿಯಿಂದಾನೇ ಅವರು ಆ ಲಾಂಗ್ ನ ಹಿಡ್ಕೊಂಡ್ ಬರೋ ಸ್ಟೈಲ್ ಇಟ್ಕೊಂಡ್ರೆ ಅವರೇ ಒರಿಜಿನಲ್ ಗ್ಯಾಂಗ್ಸ್ಟರ್ ಇನ್ ಮೂವೀಸ್. ಆ ಲುಕ್, ಆ ಲಾಂಗ್ ಹಿಡಿಯೋದ್ರಲ್ಲಿ. ಸೊ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಇವ್ರು OG ಅಂದ್ರೆ ಅವರೇ ಅದ್ರಲ್ಲಿ ಆಕ್ಚುಯಲ್ ಗ್ಯಾಂಗ್ಸ್ಟರ್, ಅವರೇ ಅದ್ರಲ್ಲಿ ಡಾನ್ ಅನ್ನೋ ಒಂದು ಮೀನಿಂಗ್. ಪ್ಲೀಸ್ ಬೇರ್ ವಿತ್ ಮೈ ವಾಯ್ಸ್. ನಾನು ಆಲ್ಮೋಸ್ಟ್ 2 weeks ಇಂದ ಹುಷಾರಿಲ್ಲದೆ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ವಿಡಿಯೋ ಮಾಡೋಣ 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 ಅಂತ ಹುಷಾರಿಲ್ಲದೆ ಇರೋ ಕಾರಣ ಮಾಡೋಕ್ಕಾಗಲಿಲ್ಲ. ಬಟ್ ಸೆನ್ಸಿ ಮೇಂಟೈನ್ ಮಾಡಲೇಬೇಕು ಅನ್ನೋ ಒಂದು ಛಲದಿಂದ ನಾನು ಹುಷಾರಿಲ್ಲ ಅಂದ್ರೂ, ವಾಯ್ಸ್ ಸರಿಯಾಗಿಲ್ಲ ಅಂದ್ರೂ ಐ ಮೇಡ್ ಇಟ್ ಅಪ್ ಟು ಮೇಕ್ ದಿಸ್ ವಿಡಿಯೋ. ಸೊ ಇಷ್ಟೇ ಆಗಿತ್ತು ನನ್ನ ಈ ವಾರದ ಸ್ಟೈಲಿಂಗ್ ಟಿಪ್ 32 Gen Zs. ಇದು ನಾಟ್ ಜಸ್ಟ್ ಫಾರ್ 30s to Gen Zs, ಇಟ್ ಇಸ್ ಅಬೌವ್ 30s ಅಲ್ಲಿ ಇರೋರೆಲ್ಲರೂ Gen Z ತರ ಕೂಲ್ ಆಗಿ ಕಾಮ್ ಆಗಿ ಆ ವೈಬಲ್ಲಿ ಇರೋದಕ್ಕೆ ಈ ವಿಡಿಯೋ ಸೀರೀಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈ ಸ್ಯಾರಿ ಅಂಡ್ ಎಥ್ನಿಕ್ ಸ್ಟೈಲಿಂಗ್ ಸ್ಟೆಪ್ ನಿಮಗೆ ಇಷ್ಟ ಆಗಿದ್ರೆ ಟು ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ ನಿಮ್ಮ ಫೇವ್ರೆಟ್ ಟಿಪ್ ಯಾವುದು ಅಂತ. ವಿಲ್ ಕ್ಯಾಚ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಿ ಅ ಪಾರ್ಟ್ ಆಫ್ ಪ್ರಿಟಿ ಫ್ಯಾಮಿಲಿ. Subscribe. Take care. Bye bye.